ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮಾತು ವಿತ್ ಮಾಲಿನಿ ಎಂಬ ಈ ಯೂಟ್ಯೂಬ್ ಚಾನಲಲ್ಲಿ ಇದುವರೆಗೂ ಸುಮಾರು 455 ವಿಡಿಯೋಗಳಿದೆ. ಈ ಎಲ್ಲ ವಿಡಿಯೋಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನೇ ಒಳಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಬೇಕಾದಂತಹ ಪೂರಕವಾದ ಅಂಶಗಳನ್ನು ನಾನು ಈ ವಿಡಿಯೋಗಳಲ್ಲಿ ಇದುವರೆಗೂ ತಿಳಿಸುತ್ತಾ ಬಂದಿದ್ದೀನಿ. ಇದರ ಜೊತೆಯಲ್ಲಿ ಈ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ಈ ಆರೋಗ್ಯದ ಕಾಪಾಡಿಕೊಳ್ಳುವ ಸಂದರ್ಭದಲ್ಲಿ ನಾವು ಏನಾದರೂ ಎಡವಟ್ಟು ಮಾಡ್ಕೊಂಡ್ರೆ ಅದರ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇದ್ದಾಗ ಯಾವ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತೀವಿ, ನಮ್ಮ ಸುತ್ತಮುತ್ತ ಇರುವ ಪರಿಸರ ಅದನ್ನು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ನಾವು ಯಾವ ರೀತಿ ಮಾರ್ಪಾಡು ಮಾಡಿಕೊಳ್ಬೇಕು, ಈ ರೀತಿ ಎಲ್ಲ ವಿಚಾರಗಳನ್ನು 455 ವಿಡಿಯೋಗಳಲ್ಲಿ ಈ ಎಲ್ಲ ಕಂಟೆಂಟು ಇದೆ. ಮತ್ತು ಈ ಎಲ್ಲ ವಿಡಿಯೋಗಳು ಕನ್ನಡದಲ್ಲೇ ಇದೆ. ಕಾರಣ ಇದು ಜನಸಾಮಾನ್ಯರಿಗೆ ತಲುಪಬೇಕು ಎನ್ನುವ ಒಂದು ದೃಷ್ಟಿಕೋನದಿಂದ. ಹಾಗಾಗಿ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಇದನ್ನು ನಾನು ಮಾನಿಟೈಸ್ ಮಾಡಿಲ್ಲ, ಏಕೆಂತಂದರೆ ಇದನ್ನು ವ್ಯಾಪಾರೀಕರಣಕ್ಕೆ ನಾನು ಇಟ್ಟಿಲ್ಲ. ಈ ಒಂದು ಜ್ಞಾನ ಪ್ರತಿಯೊಬ್ಬರಿಗೂ ತಲುಪಬೇಕು. ಪ್ರತಿಯೊಬ್ಬರು ಎಲ್ಲೋ ಒಂದು ಕಡೆ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ಈ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದು. ನಂತರ ಇದು ಚೆನ್ನಾಗಿ ನಡ್ಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳನ್ನು ಎಲ್ಲರ ಜೊತೆ ಶೇರ್ ಮಾಡಿ. ಈ ಒಂದು ಜ್ಞಾನ ಏನಿದೆ ಅಥವಾ ಅರಿವು ಅಥವಾ ಪ್ರಜ್ಞೆ ಅಂತ ನಾವು ಏನು ಹೇಳ್ತೀವಿ, ಇದು ಎಲ್ಲರನ್ನೂ ತಲುಪುವ ಹಾಗೆ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಾವು ಆಧ್ಯಾತ್ಮಿಕ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ಸಪ್ನಾ ಬುಕ್ ಹೌಸ್ ವತಿಯಿಂದ ನನ್ನ ಒಂದು ಹೊಸ ಪುಸ್ತಕ ಬಿಡುಗಡೆಯಾಗಿದೆ. ಇದರ ಹೆಸರು ಪರಿಪೂರ್ಣ ಆರೋಗ್ಯ ಅಂತ. ನಾನು ಇದುವರೆಗೂ ಎಲ್ಲರಲ್ಲೂ ಹೇಳ್ಕೊಳ್ತಾ ಬಂದಿರೋದು, ಆರೋಗ್ಯ ಅಂದ ತಕ್ಷಣ ಅದು ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ. ಕಾರಣ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂತ ಕರೆಸ್ಕೊಳ್ಬೇಕು ಅಂತಂದರೆ ಅವನು ಕೇವಲ ದೈಹಿಕ ಆರೋಗ್ಯದ ಮೇಲೆ ಅದನ್ನು ನಿರ್ಧಾರ ಮಾಡುವಂಥದ್ದಲ್ಲ. ಇದರ ಜೊತೆಯಲ್ಲಿ ಆತ ಮಾನಸಿಕವಾಗಿಯೂ ಆರೋಗ್ಯವಂತನಾಗಿರಬೇಕು, ಸಾಮಾಜಿಕವಾಗಿಯೂ ಆರೋಗ್ಯವಂತನಾಗಿರಬೇಕು ಮತ್ತು ಉತ್ತಮ ಲೈಂಗಿಕ ಆರೋಗ್ಯವನ್ನು ಹೊಂದಿರಬೇಕು. ಜೊತೆಯಲ್ಲಿ ಇತ್ತೀಚಿನ ಸೇರ್ಪಡೆಯಾದ ಆಧ್ಯಾತ್ಮಿಕ ಆರೋಗ್ಯವನ್ನು ಒಳಗೊಂಡಿರಬೇಕು. ಹಾಗಾಗಿ ಈ ಎಲ್ಲ ಒಂದು ಬೇರೆ ಬೇರೆ ವಿಧದ ಆರೋಗ್ಯಗಳು ಒಟ್ಟುಗೂಡಿದಾಗ ಅದನ್ನು ನಾವು ಪರಿಪೂರ್ಣ ಆರೋಗ್ಯ ಅಂತೀವಿ, ಅಥವಾ ಹೋಲಿಸ್ಟಿಕ್ ಹೆಲ್ತ್ ಅಂತ ಅದನ್ನು ನಾವು ಕರಿಬಹುದು, ಅಥವಾ ಸಮಗ್ರ ಸ್ವಾಸ್ಥ್ಯ ಅಂತಲೂ ಸಹ ನಾವು ಕರಿಬಹುದು. ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸಿದೆ. ಪ್ರತಿಯೊಬ್ಬರೂ ಆರೋಗ್ಯವಂತರು ಅಂದಾಗ ಈ ಎಲ್ಲ ಸಂಕೀರ್ಣವಾದ ಅಂಶಗಳನ್ನು ಒಳಗೊಂಡಿದ್ದಾಗ ಮಾತ್ರ ನಾವು ಅವರನ್ನು ಆರೋಗ್ಯವಂತರು ಅಂತ ಕರಿತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಇದರಲ್ಲಿ ಸಾಮಾಜಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಕೆಲವು ಅಂಶಗಳು ಒಳಗೊಂಡಿದೆ. ಕಾರಣ ಈ ಎಲ್ಲ ಆರೋಗ್ಯ ಅನ್ನೋದು ಒಂದು ಸಾಗರದಂತೆ. ಇದರಲ್ಲಿ ಕೆಲವು ಮುತ್ತುಗಳನ್ನು ನಾವು ಯಾವ ರೀತಿ ಹೆಕ್ಕಿ ತೆಗಿತೀವಿ, ಆ ಥರ ದೈಹಿಕ ಆರೋಗ್ಯ ಅಂದ್ರೇನು, ಅದಕ್ಕೆ ಪೂರಕವಾಗುವ ಅಂಶಗಳು ಯಾವುವು, ನಮ್ಮ ಪರಿಸರದಲ್ಲಿರುವ ಯಾವ ಕಾರಕಗಳು ನಮ್ಮ ದೈಹಿಕ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ, ಇದರ ಜೊತೆಯಲ್ಲಿ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ಆ ಒಂದು ಅಧ್ಯಾಯದಲ್ಲಿ ಒಳಗೊಂಡಿದೆ. ಇದರ ಜೊತೆಯಲ್ಲಿ ಭಾರತೀಯ ಆಹಾರ ಪದ್ಧತಿ ಏಕೆ ಉತ್ಕೃಷ್ಟವಾದುದು, ನಮ್ಮ ಪೂರ್ವಜರು, ನಮ್ಮ ಹಿಂದಿನವರು ಉತ್ತಮವಾದ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರು. ಹಾಗಾಗಿ ಅವರು ದೀರ್ಘಾಯುಷ್ಯರಾಗಿದ್ದರು. ಬರೀ ದೀರ್ಘಾಯುಷ್ಯ ಮಾತ್ರ ಅಲ್ಲ, ಆರೋಗ್ಯವನ್ನು ಹೊಂದಿರುವಂತಹ ಉತ್ತಮವಾದ ಆಯಸ್ಸು ಅವರದ್ದಾಗಿತ್ತು. ಹಾಗಾಗಿ ದೈಹಿಕ ಆರೋಗ್ಯದ ಬಗ್ಗೆ, ಅದರ ಪರಿಕಲ್ಪನೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀನಿ. ಅದೇ ರೀತಿ ಜಗತ್ತನ್ನು ಕಾಡುತ್ತಿರುವ ಮತ್ತೊಂದು ಸಮಸ್ಯೆ ಅಂತಂದರೆ ಒತ್ತಡ. ಈ ಒತ್ತಡದಿಂದಾಗಿ ಮಾನಸಿಕ ಆರೋಗ್ಯವನ್ನು ಎಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಮಾನಸಿಕ ಆರೋಗ್ಯ ಅಂದ್ರೇನು, ಅದನ್ನು ಪಡೆಯುವ ಬಗೆ ಹೇಗೆ,
ಅದರಲ್ಲಿ ಕಂಡುಬರುವ ತೊಂದರೆಗಳಾವು ಉದಾಹರಣೆಗೆ ಹೇಳಬೇಕು ಅಂದರೆ ಖಿನ್ನತೆ ಆಗ್ಬೋದು, ಡಿಪ್ರೆಷನ್ ಅಂತ ಕರಿತೀವಲ್ಲ ಅದು, ಆತಂಕ, ಕೋಪ, ಇವುಗಳನ್ನು ಇತ್ತೀಚಿನ ಯುವ ಜನತೆಯಲ್ಲಿ ನಾವು ಹೆಚ್ಚು ಹೆಚ್ಚು ನೋಡ್ತಾ ಇದ್ದೀವಿ. ಕಾರಣ ಒತ್ತಡನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅದರ ಬಗ್ಗೆನೂ ಕೆಲವೊಂದು ಮಾಹಿತಿಗಳಿದೆ. ಯಾವ ರೀತಿ ನಾವು ಒಂದು ಫರ್ಗಿವ್ನೆಸ್ ಅಂತೀವಲ್ಲ, ಕ್ಷಮಿಸೋದು, ದಾನ ಮಾಡೋದು, ಬೇರೆಯವರನ್ನು ಪ್ರೀತಿ ಮಾಡೋದು, ಇದು ಸಹ ನಮ್ಮ ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ವೃದ್ಧಿಸುತ್ತೆ ಅಂತೇಳಿ ಕೆಲವೊಂದು ಅಂಶಗಳು ಈ ಒಂದು ಅಧ್ಯಾಯ ಒಳಗೊಂಡಿದೆ. ಅದೇ ರೀತಿ ಸಾಮಾಜಿಕ ಆರೋಗ್ಯ. ಮನುಷ್ಯ ಸಮಾಜ ಜೀವಿ, ಆದರೆ ಇಂದು ಆತ ಸಮಾಜದಿಂದ ಹಿಮ್ಮುಖನಾಗಿ ಬೇರೆ ಹೋಗ್ತಾ ಇದ್ದಾನೆ, ಅವನು ಐಸೋಲೇಟ್ ಆಗ್ತಾ ಇದ್ದಾನೆ. ಇದರಿಂದ ಏನಾಗ್ತಾ ಇದೆ, ಅವನ ಮಾನಸಿಕ ಆರೋಗ್ಯ ಹದಗೆಡ್ತಾ ಇದೆ. ಮಾನಸಿಕ ಆರೋಗ್ಯ ಹದಗೆಟ್ಟರೆ ಅದು ದೇಹದ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಸಾಮಾಜಿಕ ಆರೋಗ್ಯ ಅಂದ್ರೇನು, ಅದನ್ನು ಪಡೆಯುವ ಬಗೆ ಹೇಗೆ, ಇಂತಹ ಕೆಲವೊಂದು ವಿಚಾರಗಳು ಸಹ ಈ ಪುಸ್ತಕದಲ್ಲಿ ಇದೆ. ಜೊತೆಯಲ್ಲಿ ಬಹಳ ಪ್ರಮುಖವಾದದ್ದು ಲೈಂಗಿಕ ಆರೋಗ್ಯ. ಲೈಂಗಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ ಸಮಾಜದಲ್ಲಿ ಇನ್ನೂ ಕಡಿಮೆ ಅಂತಲೇ ಹೇಳಬಹುದು. ಕಾರಣ ಆ ಒಂದು ವಿಚಾರವನ್ನು ಕುರಿತು ವೈಜ್ಞಾನಿಕವಾಗಿ ತಿಳಿಸಿಕೊಡುವಂತಹ ಜನರು ಕಮ್ಮಿ, ತಿಳಿದವರು ಅದನ್ನು ಸಮಾಜಕ್ಕೆ ಕೊಡುವಲ್ಲಿ ಎಲ್ಲೋ ಒಂದು ಕಡೆ ಅವರು ಅದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಕಾರಣ ಅವರ ಸಮಯದ ಕೊರತೆ ಇರಬಹುದು ಅಥವಾ ಕಮ್ಯುನಿಕೇಟ್ ಮಾಡೋದೇ ಇರ್ಬೋದು. ಹಾಗಾಗಿ ಈ ಒಂದು ಲೈಂಗಿಕ ಆರೋಗ್ಯದ ಸಮಸ್ಯೆಗಳು ಬಂದಾಗ ಹಲವಾರು ಕಾಯಿಲೆಗಳಿದೆ. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತೀವಿ. ಬಹಳಷ್ಟು ಯುವಕರಿಗೆ, ಯುವ ಜನತೆಗೆ ಇದರ ಬಗ್ಗೆ ಯಾವುದೇ ರೀತಿ ಅರಿವು ಇರೋದಿಲ್ಲ. ಹಾಗಾಗಿ ಅವರು ಲೈಂಗಿಕ ರೋಗಗಳಿಗೆ ತುತ್ತಾಗ್ತಾರೆ. ಮತ್ತು ಇದೊಂದು ಸಮಾಜದಲ್ಲಿ ಇದೊಂದು ಟ್ಯಾಬು, ಇದನ್ನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಈ ಥರ ತೊಂದರೆಯಾಗಿದೆ ಅಂತ. ವೈದ್ಯರ ಬಳಿ ಹೋಗೋಕ್ಕೂ ಹಿಂಜರಿಕೆ ಇರುತ್ತೆ. ಹಾಗಾಗಿ ನಮ್ಮ ದೇಹದ ಜನನೇಂದ್ರಿಯಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ಉತ್ತಮ ಒಂದು ಮಗುವನ್ನು ಪಡೆಯೋದೇ ಆಗಲಿ ಅಂತಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಹಾಗಾಗಿ ಆ ಆರೋಗ್ಯವು ಸಹ ಬಹಳ ಮುಖ್ಯವಾದುದು. ಇದರ ಜೊತೆಯಲ್ಲಿ ಆಧ್ಯಾತ್ಮಿಕ ಆರೋಗ್ಯ. ಪ್ರತಿದಿನ ನಮ್ಮ ನಡವಳಿಕೆ, ನಮ್ಮ ಒಂದು ಆಚರಣೆ ಇರ್ಬೋದು, ಸಂಪ್ರದಾಯ ಇರ್ಬೋದು, ಇವುಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಆಧ್ಯಾತ್ಮಿಕತೆಯನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರತಿನಿತ್ಯ ನಾವು ನಡೆಸುವ ಯಾವ ಕೆಲಸ ಈ ಒಂದು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಪೂರಕವಾಗಿದೆ. ಈ ರೀತಿ ಹಲವಾರು ಅಂಶಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಒಮ್ಮೆ ಓದಬೇಕಾದಂತಹ ಪುಸ್ತಕ ಅಂತಲೇ ಹೇಳ್ಬಹುದು. ಸಪ್ನಾ ಬುಕ್ ಹೌಸಿಂದ ಈ ಒಂದು ಪುಸ್ತಕದ ಪ್ರಕಟಣೆಯಾಗಿದೆ. ಇದು ಸಪ್ನಾ ಬುಕ್ ಹೌಸಲ್ಲಿ ಲಭ್ಯವಿದೆ. ಸಾಧ್ಯವಾದರೆ ಈ ಪುಸ್ತಕವನ್ನು ಓದಿ, ಇದರ ಜೊತೆಗೆ ಈ ಒಂದು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಯಲ್ಲಿ ಇದು ಬಹಳಷ್ಟು ಜನರಿಗೆ ತಮ್ಮ ಕಾಂಟ್ಯಾಕ್ಟ್ಗಳಲ್ಲಿ ಅದನ್ನು ಈ ವಿಡಿಯೋಗಳನ್ನು ಶೇರ್ ಮಾಡೋದರಿಂದ ವೈಜ್ಞಾನಿಕವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ಪ್ರತಿಯೊಂದು ವಿಚಾರಕ್ಕೂ ವೈಜ್ಞಾನಿಕ ತಳಹದಿ ಇದೆ. ಮತ್ತು ಈ ಎಲ್ಲ ವಿಚಾರಗಳು ಬಹಳಷ್ಟು ರಿಸರ್ಚ್ ಆರ್ಟಿಕಲ್, ಸಂಶೋಧನಾ ಗ್ರಂಥಗಳಿಂದ ತೆಗೆದುಕೊಂಡಿರೋ ಅಂಥದ್ದು. ಮತ್ತು ಇದರ ಮೇಲೆ ಬೇರೆ ಒಂದು ಪ್ರಾಣಿಗಳಲ್ಲಿ ನಡೆಸಿರುವ ಸಂಶೋಧನೆಯ ಒಂದು ಸಾರ ಏನಿದೆ, ಅದರ ಆಧಾರದ ಮೇಲೆ ಎಲ್ಲ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ. ಈ ಎಲ್ಲ ಸಂಶೋಧನೆಯ ಒಂದು ಸಾರ ಏನಿದೆ ಅದು ಮನುಷ್ಯನಿಗೆ ಯಾವ ರೀತಿ ಉಪಯೋಗವಾಗಬೇಕು ಎನ್ನುವ ನಿಟ್ಟಿನಿಂದ, ಮತ್ತು ಸಮಾಜದಲ್ಲಿ ಎಲ್ಲೋ ಒಂದು ಆರೋಗ್ಯದ ಕ್ರಾಂತಿ ಅದು ಬೇಕು. ಇಂದಿನ ಜಗತ್ತಿಗೆ ಆರೋಗ್ಯವೇ ಭಾಗ್ಯ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ವಿಚಾರವನ್ನು 10 ಸಲ ಹೇಳಿದ್ರೆ ಅದು ನೆಗೆಟಿವ್ ಆಗಿರಲಿ, ಅದನ್ನು ನಾವು ಪಾಸಿಟಿವ್ ಮಾಡಬಹುದು ಎನ್ನುವ ಒಂದು ದೃಷ್ಟಿಕೋನದಿಂದ ನಾನು ಪದೇ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳನ್ನು ತಮಗೆ ತಿಳಿಸ್ತಾ ಬಂದಿದ್ದೀನಿ. ಆದಷ್ಟು ಸರಳವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಕಾರಣ ಇದು ಪ್ರತಿಯೊಬ್ಬರಿಗೂ ತಲುಪಬೇಕು. ಎಲ್ಲೋ ಒಂದು ಕಡೆ ಅವರು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತಾವು ಅಳವಡಿಸಿಕೊಳ್ಳುವುದು ಮಾತ್ರವಲ್ಲ, ತಮ್ಮ ಕುಟುಂಬದಲ್ಲೂ ಸಹ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಬೇಕು. ಇದರಿಂದ ತಾವು ಮಾತ್ರವಲ್ಲ, ತಮ್ಮ ಕುಟುಂಬ ಮಾತ್ರವಲ್ಲ, ಸಮಾಜವೂ ಸಹ ಸ್ವಾಸ್ಥ್ಯ ಸಮಾಜವಾದಾಗ ಮಾತ್ರ ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ಹೋಗಲು ಸಾಧ್ಯ. ಕಾರಣ ಆರೋಗ್ಯವೇ ಭಾಗ್ಯ. ನಮಸ್ಕಾರ.